ಹಾಯ್ ಬಿಡ್ರಿ ಇಲ್ಲಿಂದ ಹಾಯ್ ಬಿಡ್ರಿ ಎಲ್ರು ಮಾಡ್ರಿ ಹೌದೌದು ಯಾವ್ದು ಹೇಳ್ತೀನಿ ಚಾನಲ್ ನಿಮ್ಗೆ ಹಾಕೊಡ್ತೀನಿ ಎಲ್ರು ದೇವಸ್ಥಾನದ ಪಾದಯಾತ್ರೆ ಬಂದಿದೀವಿ. ಎಲ್ಲಿಂದ ಬಂದಿರೋದು ಸರ್ ನೀವು? ಸರ್ಕಲ್ ಮಾರಮ್ಮ ದೇವಸ್ಥಾನ ವತಿಯಿಂದ ಬಂದಿದ್ದೀವಿ. ಓಕೆ ಓಕೆ ಯಾರು ಇವರು ಮಾರಮ್ಮ ದೇವಸ್ಥಾನ ಓನರ್ ಸೇವೆ ಬಂದಿದ್ದೀವಿ. ಇಲ್ಲಿಂದ ಪಾದಯಾತ್ರೆ ಸರ್ಕಲ್ ಮಾರಮ್ಮ 18 ಕ್ರಾಸ್ ಮಲ್ಲೇಶ್ವರಂ. ಓಕೆ ಸರ್ ಥ್ಯಾಂಕ್ ಯು. ಹಂಗೆ ಇಲ್ಲಿಗೆ ಪಾದಯಾತ್ರೆ ಪಾದಯಾತ್ರೆ ನಮ್ದು ಯೂಟ್ಯೂಬ್ ಚಾನಲ್ ಹಾಕ್ತೀನಿ ನೋಡಿ ಬರ್ತದೆ ಸಾಯಂಕಾಲ 6 ಗಂಟೆಗೆ. ಓಕೆನಾ? ಇಲ್ಲಿ ಹಾಕೊಡ್ತೀವಿ ನಿಮಿಷ. ನಾಗರಾಜ್ ಬೇವೂರ್ ಅಂತಿದೆ. ನಾಗರಾಜ ಬೇವೂರ್ 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 100% ಬರ್ತೀರಾ? ಇವಾಗ ಊರು ಬರ್ತೀರಾ? ಒಂದ್ ಸಹಾಯ ಮಾಡಿ ಲಾಸ್ಟಿಗೆ ಹಂಗೆ. ಓಕೆ ಓಕೆ ಹಂಗೆ ಶೇರ್ ಮಾಡಿ ಹಂಗೆ ಎಲ್ರು. ಹಂಗ ಈ ಕಡೆ ಈ ಟೀಮು ಕೂಡ ನಮ್ದು ನಿಮ್ದೇ ನಾಚು. ನೀನೇನು ಅವ್ರ ಟೀಮು ನೋಡಿ. ಎಲ್ಲರೂ ಫೋಟೋ ತೆಗೋತಾ ಇದಾರೆ ಎಲ್ಲ ಪ್ರತಿಯೊಬ್ಬರು ನೋಡಿ ಎಲ್ಲರೂ. ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಬಂದಿರೋ ಪ್ಲೇಸು SRS ಶ್ರೀ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಮುಂದೆ ತುಂಬಾ ಮೇಲ್ಗಡೆ ವ್ಯೂಸ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ವ್ಯೂಸ್ ತೋರಿಸ್ತೀವಿ, ಬನ್ನಿ ನೋಡ್ಕೊಂಡ್ ಬರೋಣ. ಕಾಣಿರ್ಬೇಕು ಕಾರ್ಕಿ ತುಂಬಾ ಕಿಲೋಮೀಟರ್ ಇದೆ ನೋಡು. ಕಾರ್ಕಿ ಇಲ್ಲಿಂದ ಸ್ಟಾರ್ಟ್ ಆಗುವುದು. ತೋರಿಸ್ತೇವೆ ಈಗ. ಇದು ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಈ SRS ನಾವು ಬರ್ತಾ ಇರೋದು ಸುಮಾರು ದಿನದಿಂದ ಬರ್ತಾನೆ ಇದ್ದೀವಿ. ಮತ್ತು ಇಲ್ಲಿ ಎಷ್ಟು ವರ್ಷದಿಂದ ಸುಮಾರು ಒಂದ್ 2-3 ವರ್ಷದಿಂದ ಬರ್ತಾನೆ ಇದ್ದೀವಿ. 10 years ಇಂದ ಸುಮಾರು 10 ವರ್ಷದಿಂದ ನೋಡ್ತಾ ಇದೀವಿ. ಬಟ್ ಪ್ರಥಮ ಬಾರಿಗೆ ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿಂದ ಹೋಗ್ತಾ ಅದು ಮಿನಿಮಮ್ ಮೇಲ್ ಹತ್ಬೇಕು. ಹಂಗೆ ಇಲ್ಲಿ ಕೋತಿಗಳು ಕೂಡ ಜಾಸ್ತಿ ಬರ್ತಾ ಇರ್ತವೆ ನೋಡಿ. ಕೋತಿಗಳು ಹಾಯ್ ಕೋತಿ ಸುಖ ಜೀವನದಿಂದ ಆರಾಮಾಗಿದೆ ಅದು. ಹಂಗೆ ಹೋಗ್ತಾ ಹೋಗ್ತಾ ಇದ್ರೆ ಮೇಲಿನ ಪಾಯಿಂಟ್ ಜಾಸ್ತಿ ತುಂಬಾ ಇದೆ. ಹಂಗೆ ನೋಡಿ ಕೋತಿಗಳು ಹಂಗ ಬರ್ತಾ ಇದಾವೆ ಹಂಗೆ. ಇಲ್ಲಿ ನೋಡಿ ಚಿಕ್ಕ ಕೋತಿ ಮರಿ ಇದೆ. ಹಲೋ ಹಾಯ್ ಮೇಡಮ್. ನೀನು ಬಾ ನನಗೂ ಬೇಕಾದ್ರೆ ಬಾ. ಅವ್ರದೊಬ್ರು ಯಾಕೆ ಶೂಟ್ ಮಾಡ್ತೀರಿ? ನಂದು ಮಾಡಿ ಅಂತ ಅದು ಕೂಡ ಬಂತು. ಬಾಯ್. ಓಕೆನಾ? ಇಲ್ಲಿ ಕೋತಿಗಳು ತುಂಬಾ ಜಾಸ್ತಿ ನಿಮ್ಗೆ ನೋಡಕ್ ಸಿಗ್ಬಹುದು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಮ್ಯಾಂಗೋ ರೆಸಾರ್ಟ್ ಅಂತ ಕೂಡ ಇಲ್ಲಿದೆ. ಇಲ್ಲಿ ನಮ್ಮ ಫ್ರೆಂಡ್ ಬಂದಿರ್ತಾರೆ, ಯಾರು ನಮ್ಮ ವೈಜ್ಞಾನಿಕ ಬಂದಿರ್ತಾರೆ. ಇವಾಗ ಕರೆಕ್ಟ್ ಆಗಿ ಬೆಂಗಳೂರಿಂದ 60 ಕಿಲೋಮೀಟರ್ ಇರುವಂತಹ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ನಾವು ಬಂದಿದ್ದೀವಿ. ಇಲ್ಲಿಂದ ಅವೇರಹಳ್ಳಿ ಇದೆ. ಅವೇರಹಳ್ಳಿಯಿಂದ ಪಕ್ಕಕ್ಕೆ ತಗೊಂಡ್ರೆ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ 3 ಕಿಲೋಮೀಟರ್ ಬೆಟ್ಟ ಅಂತ ಮ್ಯಾಪ್ ಹಾಕ್ಬಿಟ್ರೆ ಆರಾಮಾಗಿ ಬಂದ್ಬಿಡ್ಬೋದು. ಬೆಂಗಳೂರಿಂದ 60 ಕಿಲೋಮೀಟರ್ ಡಿಸ್ಟೆನ್ಸ್. 60 ಕಿಲೋಮೀಟರ್ ಇದೆ. ಬಟ್ ವೀಕೆಂಡ್ ಅಲ್ಲಿ ಬರ್ಬೋದು, ಸೀಸನ್ ಬರ್ಬೋದು, ಸಮ್ಮರ್ ಅಲ್ಲಿ ಬರ್ಬೋದು. ಚೆನ್ನಾಗಿದೆ. ನೀವು ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ಹಂಗೆ ವ್ಯೂಸ್ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೀವು ಇಲ್ಲಿಂದ ಸುಮಾರು ಹೋದ್ ಸಾರಿ ನಿಮ್ಗೆ ಒಂದು ಕರಡಿ ಮತ್ತು ತಾಯಿ ನೋಡಿದಾಗ ನೀವು ಆ ಪಾಯಿಂಟ್ ಬಂದು ಇಲ್ಲಿ ಹತ್ರ ಇದೆ. ಆಮೇಲೆ ನಿಮ್ಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಆಮೇಲೆ ಇನ್ನೊಂದು ಮತ್ತೆ ಏನಪ್ಪಾ ಅಂದ್ರೆ ನಮ್ಮ
ಪ್ರಥಮ ಬಾರಿಗೆ ಬಂದಾಗ ಕೂಡ ನಾವು ವಿಡಿಯೋ ಯಾವ ಕಡೆ ಮಾಡಿದ್ದಾಗಿದ್ದು, ಅದಕ್ಕೋಸ್ಕರ ಇವಾಗ ಮತ್ತೊಂದ್ಸಲ ವಿಡಿಯೋ ಮಾಡ್ತಾ ಇದೀವಿ. ಹಂಗೆ ಹೋಗ್ತಾ ಹೋಗ್ತಾ ಇಲ್ಲಿ ಹೋಗೋಣ. ಕೆರೆ ಸಲ ಹೋಗ್ಬೋದಾ ನಾವು ಕೆರೆಗೆ? ಹೋಗ್ಬೋದು. ಆಮೇಲೆ ಅವ್ರು ನೋಡ್ಬಟ್ಟೆ ನೆಕ್ಸ್ಟ್ ಯಾವ್ದು ಬೆಟ್ಟ ನಾವು ಪ್ರೆಸೆಂಟ್ ಅದು ಇಲ್ಲ ಕಡೆ ಮನೆ ಕಟ್ಬೇಕಂತ. ಇಲ್ಲಿ ನೋಡಿ ನಿಮ್ಗೆ ವಿಶೇಷವಾಗಿ ಕೆಲವೊಬ್ರು ಹರಕೆ ಎಲ್ಲ ಕಟ್ಬಿಡ್ತಾರಲ್ಲ, ನಿಮ್ಗೆ ಏನಾರು ಮನ್ಸಲ್ಲಿ ಏನಾದ್ರ ಅನ್ಕೊಂಡ್ ನಾವು ಮನೆ ಕಟ್ಬೇಕಪ್ಪ ಅನ್ಕೊಂಡ್ರೆ ಈ ತರ ಚಿಕ್ಕ ಚಿಕ್ಕದಾಗಿ ಮನೆ ಕಟ್ತಾರೆ ನೋಡಿ. ಈ ತರ ಮನೆ ಕಟ್ಟಿದ್ರೆ ಅವ್ರು ಅನ್ಕೊಂಡಿದ್ದು ನೆರವೇತಂತ ಒಂದು ಕಲ್ಪನೆ ನೋಡಿ. ಇಲ್ಲೆಲ್ಲ ಹರಕೆ ಕಟ್ಕೊಂಡವ್ರು ಎಲ್ಲಾರು ಅವ್ರವ್ರು ಅನ್ಕೊಂಡ್ ಮನ್ಸಲ್ಲಿರೋದೆಲ್ಲ ಆಗ್ಲಿ ಅಂತ ಈ ತರ ಮನೆ ಕಟ್ಟಿದ್ದಾರೆ. ನೀವು ಇಲ್ಲಿಂದ ವ್ಯೂನ ನೋಡ್ಬೋದು ನೀವು ಮೇಲ್ಗಡೆಯಿಂದ. ಪ್ರಕೃತಿ ಸವಿಯೋದು ಒಂದು ಕಲೆ ರೀ. ಪ್ರಕೃತಿ ಸವಿಬೇಕು. ಕೆಲಸ ಮಾಡೋದು, ಊಟ ಮಾಡೋದು, ಮಲಗೋದು ಜೀವನ ಇದ್ದಿದ್ದೇನೆ. ಪ್ರಕೃತಿ ಸವಿಬೇಕು, ಅವಾಗ್ಲೇ ಮನಸ್ಸು ಒಂಥರ ಆಗ್ರಹ ಆಗೋದು. ನಾವೇನು ಪ್ರಕೃತಿಯಲ್ಲಿ ನಿಸರ್ಗಕ್ಕೆ ನಾವೇನ್ ದುಡ್ಡು ಕೊಡ್ಬೇಕಾಗಿಲ್ಲ. ಇಲ್ಲಿ ಹೊರಗನ್ ಕಾಣ್ಬೇಕದು ಅಲ್ಲಿ ನೋಡಿ. ನಾವೀಗ SRS ಬೆಟ್ಟ ಅರ್ಧಕ್ ಬಂದ್ ನಿಂತಿದೀವಿ. ಅರ್ಧದಿಂದನೇ ಪ್ರಕೃತಿ ಈ ತರ ಕಾಣಿಸ್ತಾ ಇದೆ ನೋಡಿ. ವ್ಯೂಸ್ ಹೆಂಗಿದೆ, ಚೆನ್ನಾಗಿದೆ ತಾನೆ. ಇವೆಲ್ಲ ಸವಿಬೇಕು. ಫ್ರೀ ಆಗಿರೋದು ಇದೆಲ್ಲ. ಪ್ರಕೃತಿ ನಮ್ಗೆ ಫ್ರೀ ಆಗಿ ಕೊಡ್ತಾ ಇದೆ. ನೋಡಿ ನಮ್ಮ ದೋಸ್ತಗ ಭಕ್ತಿ ತುಂಬಾ ಇಷ್ಟ ಪಡ್ತಾನೆ, ಅದಕ್ಕೋಸ್ಕರ ಪೂಜೆ ಮನ್ಸರೆಲ್ಲ ಬೇಡ್ಕೊತಾನೆ. ಇವಾಗ ಮೇನ್ ಫುಲ್ ವ್ಯೂಸ್ ಪಾಯಿಂಟ್. ಈಗ ನಾವು ಬಂದಿದ್ದೇನಿಲ್ಲ, ಪಿಕ್ಚರ್ ಇವಾಗ ಬಾಕಿ ಇದೆ. ಇವನ್ನ ಟ್ರೇಲರ್ ಮುಗಿದ್ರೆ ಸೆಕೆಂಡ್ ಸ್ಟೆಪ್ ಹತ್ತು ಹೋಗ್ತಾ ಹೋಗ್ತಾ ಜಾಸ್ತಿ ತುಂಬಾ ಹೈಟ್ ಇದೆ. ಹತ್ಬೋದು ಒಂದ್ಸಲ ಮೇಲ್ ಕಾಣ್ತಾರ ವ್ಯೂ ನೋಡ್ಬಿಡಿ. ನೋಡಿ ಅಲ್ಲಿ ತುತ್ತಗದು ಹೋಗ್ಬೇಕು ಬಾಸ್ ತಗೊಂಡ್ ಹೋಗ. ಹತ್ಬೋದಾ? ಕೈಯಲ್ಲಿ ನೀರು ಕೈ ನೀರ್ ಹೆಂಗ್ ಹೊಡಿತದೆ. ಸ್ಟೆಪ್ ಹಾಕಿದಾರಲ್ಲ ನೋಡಿ. ಆ ಪಾಯಿಂಟ್ ವ್ಯೂ ನೋಡಿ ಹೆಂಗಿದೆ. ನೋಡಿದ್ರೆ 2 ಅವರ್ ಕಮ್ಮಿ. ಮಾತಾಡ್ಕೊಂಡು ಹೋಗೋಣ. ಅಲ್ಲಿಂದ ಸುಸ್ತಾಗ್ಬಿದೆ ನಮ್ಮ ದೋಸ್ತ. ಹೈಟ್ ಜಾಸ್ತಿ ಇದೆ ತುಂಬಾ. ಇಲ್ಲ ನೋಡಲ್ಲಿ ಪಾಯಿಂಟ್, ಅಲ್ಲಿಂದ ಹತ್ಕೊಂಡ್ ಬಂದ್ ಇಲ್ಲಿಂದ ಬಂದಿದ್ವಿ. ಹಲೋ ನೋಡಿ ಎಲ್ಲ ಹತ್ತಾ ಇದ್ದಾರೆ ಒಬ್ರಿಗೊಬ್ರು ಎಲ್ಲ ಒಂದೇ ಸರಿ. ನಿಧಾನವಾಗಿ ಬನ್ನಿ, ನಿಧಾನವಾಗಿ ಬನ್ನಿ. ಹಾ ನಮ್ಮ ಯೂಟ್ಯೂಬ್ ಚಾನಲ್ ಹಾಕ್ಬಿಡ್ತೀನಿ. ಮೇಡಮ್ ಬರ್ತಾರೆ ಯೂಟ್ಯೂಬ್ ಚಾನಲ್. ಮೇಲೆಯಿಂದ ಕಾಣುತ್ತಿರುವ ಈ ವ್ಯೂಸ್, ಇಲ್ಲಿ ಒಂದು ರೆಸಾರ್ಟ್ ಇದೆ, ಹೆಸರು ಮ್ಯಾಂಗೋ ರೆಸಾರ್ಟ್.
ನಡ್ಕೊಂಡು ಅಲ್ಲಿಂದ ಇಲ್ಲಿಂದ ಬಂದಿದೀವಿ ನೋಡಿ ನಾವು. ಅಲ್ಲಿಂದ ಬಂದಿದೀವಿ ಮೇಡಮ್. ಫುಲ್ ಅಲ್ಲಿಂದ ಈ ಬೆಟ್ಟ ಹತ್ತಿದೀವಿ. ಟಿಫನ್ ಮಾಡ್ಕೊಂಡು ಅಲ್ಲಿಂದ 12 ಅದೇ ಟೈಮ್ ಬೆಳಗ್ಗೆ ನಿಧಾನಕ್ಕೆ ಹತ್ತಿರ ಹತ್ಬೋದು. ಸ್ವಲ್ಪ ಜಾಸ್ತಿ ಇದ್ರೆ ಹತ್ತಕ್ ಆಗಲ್ಲ. ತುಂಬಾ ಜಾಸ್ತಿ ಇದೆ. ಹೌದೌದು. ದರ್ಶನ ಮಾಡ್ಕೊಂಡು ಥ್ಯಾಂಕ್ ಯು. ಹಾಕ್ಬೇಡಿ ಅಣ್ಣ. ಇಲ್ಲ ಆಗ್ತೀನಿ ಆ ಗಂಟೆ ನೋಡಿ ಏನಣ್ಣ ಯೂಟ್ಯೂಬ್ ಚಾನಲ್? ಹೌದಮ್ಮ ನಾಗದೇವ್ರು ಅಂತ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಮಾಡ್ಲಿ ಒಳ್ಳೇದು ಮಾಡ್ತಾ ಇದ್ದೀನಿ ಬಟ್ ನಮ್ಗೆ ಯಾವಾಗ ಮಾಡ್ತಾ ಗೊತ್ತಿಲ್ಲ. ನಿಧಾನಕ್ಕೆ ಬನ್ನಿ. ನಿಧಾನಕ್ಕೆ ಹತ್ತಿ. ತುಂಬಾ ಹೈಟ್ ಇದೆ ಅದು ಜಾಸ್ತಿ. ಓಕೆನಾ? ನೋಡಿ ಅರ್ಧಕ್ಕೆ ಹತ್ತಕ್ಕೆ ಆಗದೆ ಇರೋ ಕೂತ್ಕೊಂಡಿದೆ ಪಾಪ ಸ್ವಲ್ಪ ಜನ. ಅಷ್ಟು ತುಂಬಾ ಹೈಟ್ ಆಗಿದೆ, ತುಂಬಾ ಎತ್ತರವಾಗಿದೆ. ನೋಡಿ ಎಷ್ಟು ಚಿಕ್ಕ ಕಾಣಿಸ್ತಾ. ಹತ್ತೋಕೆ ಸ್ಟೆಪ್ ಕೂಡ ತುಂಬಾ ಚಿಕ್ಕದಾಗಿ ಇದೆ ನೋಡಿ. ಈ ಕಂಬಿ ಹಿಡ್ಕೊಂಡು ಹತ್ಬೇಕಾಗುತ್ತೆ ಹಂಗೆ ಮೇಲೆ. ಹೋಯ್ತಾ ಹಂಗ ಹೋಗ್ತಾ ಇದೀವಿ. ಇನ್ನು ತುಂಬಾ ಲೆಂತ್ ಇದೆ ಇದು. ಹೈಟ್ ಹೋಗ್ತಾ ಕೆಲವರಿಗೆ ಹಂಗೆ ಸುಸ್ತು ಕೂಡ ಆಗುತ್ತೆ ಅಲ್ವಾ. ಕೆಲವು ದಮ್ಮು ತಲೆ ಸುತ್ತಿದ್ದವ್ರು ಬಂದ್ರೆ ಕಷ್ಟ, ಬರಕ್ ಆಗುದಿಲ್ಲ. ಅದಕ್ಕೋಸ್ಕರ ನೋಡಿ ಕೆಳಗಡೆ ಕಾಣಿಸ್ತಿರೋ ವ್ಯೂ ಪಾಯಿಂಟ್ ಹೆಂಗಿದೆ. ಇಲ್ಲಿಂದ ನಾವು ಅಲ್ಲಿಂದ ನಡ್ಕೊಂಡ್ ಬಂದಿರೋದು. ಇವಾಗ ಅರ್ಧ ಬಂದಿದೀವಿ, ಇನ್ನು ಅರ್ಧ ಹೋಗ್ತಾ ಇದೀವಿ. ವಯಸ್ಸಾದ್ರು ಕೂಡ ಹತ್ತಿದ್ರು ಮೇಲೆ.